अलैकुम वरहमतुल्लाहि वबरकातुहू। बिस्मिल्लाह वल्हम्दुलिल्लाह वस्सलातु वस्सलामु अला अशरफिल मुरसलीन व अला आलिहि व सहबिहि अल फाइज़ीन बिरिल्लाह अम्मा बाद। ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಆರಿಸಿದಂತಹ ಶೈಖುನಾ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್, ಬಹುಮಾನ್ಯರಾದ ತಾಜುಲ್ ಉಲಮಾರವರ ಹಿರಿಯ ಪುತ್ರ, ನಮ್ಮೆಲ್ಲರ ಆತ್ಮೀಯ ನಾಯಕರು ಆದಂತಹ ಸಯ್ಯದ್ ಅವರು, ಕುರಾತಂಗಲ್ರವರ ಮಕ್ಕಳು ಹಾಗೂ ಅವರೆಲ್ಲ ಕುಟುಂಬದ ಸಾದಾತುಗಳು, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಉಲಮಾಗಳೇ, ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಧನ್ಯರು. ಬಹುಮಾನ್ಯರಾದ ಫಜಲ್ ಎಂಬ ತಂಗಲ್ ಈ ಕುರಾ ಎಂಬ ಕುಗ್ರಾಮಕ್ಕೆ ಬಂದು ನಮಗೆಲ್ಲರಿಗೂ ಆಧ್ಯಾತ್ಮಿಕವಾಗಿ ನಾಯಕತ್ವ ನೀಡಲು ಅಲ್ಲಾಹನು ಒಂದು ನಿಧಿಯಾಗಿ ನಮಗೆ ನೀಡಿದಂತಹ ಒಂದು ಮುತ್ತಾಗಿದೆ ಬಹುಮಾನ್ಯರಾದ ಕುರ್ರತು ಸಾದಾತ್. ಈಗಾಗಲೇ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಎಪಿ ಉಸ್ತಾದರು ಹೇಳಿದರು, ಬಹುಮಾನ್ಯರಾದ ತಾಜುಲ್ ಉಲಮಾ ನನ್ನ ನಂತರ ನನ್ನ ಪುತ್ರ ಉಳ್ಳಾಲದಲ್ಲಿ ಕಾಜಿಯಾಗಿರಲಿ ಎಂದು ಹೇಳುವುದು ಮಾತ್ರವಲ್ಲ, ನನ್ನ ನಂತರದ ಉತ್ತರಾಧಿಕಾರಿಯಾಗಿ ಬಹುಮಾನ್ಯರಾದ ಕುರ್ರತು ಸಾದಾತ್ ಎಂದು ಆಗಲೇ ಹೇಳಿದರು. ಅದೇ ರೀತಿ ಹ್ರಸ್ವ ಕಾಲದಲ್ಲೇ ತನ್ನ ಅಗಾಧವಾದಂತಹ ಆಧ್ಯಾತ್ಮಿಕ ಚಿಂತನೆಯಿಂದ ಈ ನಾಡಿಗೆ ಆಧ್ಯಾತ್ಮಿಕ ಪ್ರಭೆಯನ್ನು ಪ್ರಸರಿಸಿದಂತಹ ಬಹುಮಾನ್ಯರಾದ ಕುರ್ರತು ಸಾದಾತ್ ನಮ್ಮನ್ನಗಲಿ 1 ವರ್ಷ ಆಗಿದೆ ಎಂದು ಹೇಳುವಾಗ ನಮಗೆ ನಂಬಲು ಸಾಧ್ಯವಿಲ್ಲ. ನಿನ್ನೆ ಮೊನ್ನೆ ನಮ್ಮೊಂದಿಗೆ ಮಾತನಾಡಿದ ಹಾಗೆ, ನಿನ್ನೆ ಮೊನ್ನೆ ನಮ್ಮೊಂದಿಗೆ ಬೇಕಾದಂತಹ ನಿರ್ದೇಶನಗಳು, ಅದೇ ರೀತಿ ಬೇಕಾದಂತಹ ಉಪದೇಶಗಳು ನೀಡಿದ ಹಾಗೆ, ನಮ್ಮ ಈ ವೇದಿಕೆಯಲ್ಲಿ ಇರುವ ಹಾಗೆ ತೋಚುವಂತಹ ಓರ್ವ ನಮ್ಮ ನಾಯಕರಾಗಿದ್ದಾರೆ ಶೈಖುನಾ ಕುರ್ರತು ಸಾದಾತ್. ಅಲ್ಲಾಹು ಕಬರು ಸ್ವರ್ಗೀಯಗೊಳಿಸಲಿ. ನಮಗೆಲ್ಲರಿಗೂ ಆಧ್ಯಾತ್ಮಿಕ ಚೆಲುಮೆಯನ್ನು ನೀಡಿದವರು ಮಾತ್ರವಲ್ಲ, ಈ ನಮ್ಮ ಕರಾವಳಿ ಮತ್ತು ಪುತ್ತೂರು ಸುಳ್ಯ ಗ್ರಾಮೀಣ ಪ್ರದೇಶಗಳಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು, ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವುದರಲ್ಲಿ ಕಳೆದ 30-35 ವರ್ಷಗಳ ಕಾಲ ಇಲ್ಲಿ ಅಸೀಮವಾದಂತಹ ಸೇವೆ ಮಾಡಿದಂತಹ ಒಬ್ಬ ನಾಯಕರಾಗಿದ್ದಾರೆ. ಆದ್ದರಿಂದಲೇ ಶೈಖುನಾ ಸುಲ್ತಾನ್ ಉಲಮಾ ಎಪಿ ಉಸ್ತಾದರೊಂದು ಮಾತು ಹೇಳಿದರು, ಬಹುಮಾನ್ಯರಾದ ಕುರಾತಂಗಲ್ ಈ ನಾಡಿಗೆ, ಈ ನಾಡಿನ ಮುಸ್ಲಿಂ ಸಮುದಾಯಕ್ಕೆ, ಅದರೊಟ್ಟಿಗಿಲ್ಲಿರುವ ಬಡ ಬಗ್ಗರಿಗೆ, ಧ್ವನಿ ಇಲ್ಲದವರಿಗೆ, ಈ ಸಮಾಜದ ತೀರಾ ಬಡ ಹಿಂದುಳಿದ ವಿಭಾಗಕ್ಕೆ ಅಲ್ಲಾಹನು ಕೊಟ್ಟಂತಹ ಒಂದು ನಿಧಿಯಾಗಿದ್ದರು ಶೈಖುನಾ ಕುರಾತಂಗಲ್ರವರು. ಅವರ ಈ ಕೂರಾ ಪ್ರದೇಶಕ್ಕೆ ಬಂದವರು ದೊಡ್ಡ ಶ್ರೀಮಂತರು ಮಾತ್ರವಲ್ಲ, ದೊಡ್ಡ ದೊಡ್ಡ ಕುಲಗಳು ಮಾತ್ರವಲ್ಲ, ಇಲ್ಲಿ ಯಥೇಷ್ಟವಾಗಿ ಗರಿಷ್ಠವಾಗಿ ಬಂದವರು ಬಡ ಕುಟುಂಬದ ಕಣ್ಣೀರಲ್ಲಿ ತಮ್ಮ ಜೀವನವನ್ನು ಬೇದಂತ ಒಂದು ವಿಭಾಗ ಬಹುಮಾನ್ಯರಾದ ಕುರಾತಂಗಲ್ರವರ ಸನ್ನಿಧಾನಕ್ಕೆ ಬಂತು. ಕುರಾತಂಗಲ್ರವರ ಸನ್ನಿಧಾನಕ್ಕೆ ಬಂದು ಕುರಾತಂಗಲ್ರವರಿಂದ ಆಧ್ಯಾತ್ಮಿಕ ಮತ್ತು ಅವರಿಂದ ಧಾರ್ಮಿಕವಾದ ಪ್ರಭೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಹಲವಾರು ನಿದರ್ಶನಗಳು, ಅನುಭವಗಳು ಬಹುಮಾನ್ಯರಾದ ಕುರಾತಂಗಲ್ರವರ ಬಗ್ಗೆ ಹೇಳಬಹುದು. ನನಗೆ ನನ್ನ ಜೀವನದ ಅತಿ ದೊಡ್ಡ ಒಬ್ಬ ಆಧ್ಯಾತ್ಮಿಕ ನಾಯಕರಾಗಿದ್ದರು ಬಹುಮಾನ್ಯರಾದ ಕುರ್ರತು ಸಾದಾತ್. ಬಹುಮಾನ್ಯರಾದ ನನ್ನ ಉಸ್ತಾದ್ ಅವರ ಮರಣ ನಂತರ, ಬಹುಮಾನ್ಯರಾದ ನೂರುಲ್ ಉಲಮಾ ಎಮ್ಮೆ ಉಸ್ತಾದರ ಮರಣ ನಂತರ ನಮಗೆ ಬೇಕಾದಂತಹ ಎಲ್ಲಾ ಸಂದರ್ಭದಲ್ಲೂ ಸಂತೈಸಿ ಸಾಂತ್ವನ ನೀಡಿ ಬೇಕಾದಂತಹ ಉಪದೇಶಗಳನ್ನು ಮಾಡಿ ನಮ್ಮನ್ನು ಸಮಾಧಾನ ಪಡಿಸಿದಂತಹ, ಅದರೊಟ್ಟಿಗೆ ಬೇಕಾದಂತಹ ಉಪದೇಶ ನೀಡಿದಂತಹ ಬಹುಮಾನ್ಯರಾದ ನನ್ನ ಆಧ್ಯಾತ್ಮಿಕ ನಾಯಕ. ನನಗೆ ಮಾತ್ರವಲ್ಲ, ಈ ನಾಡಿನ ಲಕ್ಷಾಂತರ ಜನರಿಗೆ, ಇವತ್ತು ಬಡ ಕುಟುಂಬದ ಹೆಂಗಸರಿಗೆ ಯಾರಾದರೂ ಏನಾದರೂ ಆದರೆ ಆವತ್ತೆ ಕುರಾತಂಗಲ್ರವರ ಹೆಸರು ಹೇಳ್ತಾರೆ. ನಮ್ಮ ಕುಟುಂಬದಲ್ಲೆಲ್ಲ ಯಾ ಮೊಯ್ಯದ್ದೀನ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಯಾ ಕುರ್ರತಂಗಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸಮಾಜದ ಮತ್ತು ಸಮುದಾಯದೊಂದಿಗೆ ಬೆರೆತು ಸಮಾಜದಲ್ಲಿರುವಂತಹ ಬಡವರಿಗೆ, ಬಡ ಕುಟುಂಬಕ್ಕೆ ಆಸರೆಯಾಗಿ, ಆಧ್ಯಾತ್ಮಿಕ ಆಸರೆಯಾಗಿ, ಎಷ್ಟೋ ದೊಡ್ಡ ರೋಗಗಳು ನಮಗೆ ಗೊತ್ತಿದೆ. ಇವತ್ತು ಮಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಕೋಟಿಗಟ್ಟಲೆ ರೂಪಾಯಿ ಕೊಡಬೇಕು ಅಥವಾ ಲಕ್ಷಾಂತರ ಅವರ ಚಿಕಿತ್ಸೆಗಾಗಿ ಖರ್ಚು ಮಾಡಬೇಕು. ಅಂತಹ ರೋಗಿಗಳು ಅವರ ಕೊನೆಯ ಆಸರೆ ಬಹುಮಾನ್ಯರಾದ ಕುರ್ರತು ಸಾದಾತ್ ಆಗಿತ್ತು. ಅವರ 40 ದಿನಗಳ ಯಾಸೀನ್ ಆಗಿತ್ತು.
ಆ 40 ದಿನಗಳ ಯಾಸೀನ್ನ ನಂತರ ಬದ್ರ್ ಮೌಲಿದ್ ಆಗಿತ್ತು. ಆ ಬದ್ರ್ ಮೌಲಿದ್ನ ನಂತರ ಕುತುಬಿಯತ್ ನನಗೆ ಸಿಕ್ಕಿದ ಮಾಹಿತಿಯಂತೆ ಉಮರಾದ ಕುರ್ರತ ಸಾದಾತ್ ಒಮ್ಮೆ CM ಇಬ್ರಾಹಿಂ ಸಾಹೇಬರ ಮನೆಯಲ್ಲಿ ಮಾತನಾಡುತ್ತಾ ಅಜ್ಮೀರ್ನಿಂದ ನೇರವಾಗಿ CM ಇಬ್ರಾಹಿಂ ಸಾಹೇಬರ ಮನೆಗೆ ಬಂದಿತ್ತು. ಉಳ್ಳಾಲದ ವಿಚಾರವಾಗಿ ಚರ್ಚೆ ಮಾಡೋದು. ಆವತ್ತು ಕುರತಂಗಲ್ರವರು ಹೇಳಿದರು, ತಂಗಲ್ ಎಲ್ಲಿಂದ ಬಂದ್ರಿ ಅಂತ. ಅಜ್ಮೀರ್ಗೆ പോയിട്ട് വന്നു ഷാഫി സൈദി. അജ്മീറിൽ നിന്ന് നേരെ വന്നതാണോ? ഇല്ല, പോകുന്ന വഴിക്കും വരുന്ന വഴിക്ക് എന്തെല്ലാം ദർഗകൾ കിട്ടിയോ എല്ലാ ഔലിയാക്കന്മാരും സിയാറത്ത് ചെയ്തു. ಆಲೋಚನೆ ಮಾಡಿ ನೀವು. ಬಹುಮಾನ್ಯರಾದ AK ಉಸ್ತಾದ್, ನಾನೊಂದು ನನ್ನ ಒಂದು ಬೇಜಾರನ್ನು ಉಸ್ತಾದಿಗೆ ಹೇಳಿದಾಗ ನಮ್ಮ ಪ್ರಿನ್ಸಿಪಲ್ ಜಾಮಿಯಾ ಸಹದಿಯಾದ ದೊಡ್ಡ ಆಧ್ಯಾತ್ಮಿಕ ನಾಯಕ ಶೇಖುನಾ AK ಉಸ್ತಾದ್, ಆವಾಗ ಉಸ್ತಾದ್ ಹೇಳಿದರು, ನಿನಗೆ ದೊಡ್ಡ ಇದೇನು ಇದಿದೆ, ಏನು ನೋಟ, ಏನು ಹೇಳ್ತೀವಿ ಅದಕ್ಕೆ, ಕಣ್ಣೇರ್. ಆವಾಗ ನೀವು ಎಲ್ಲ ಕಡೆಯಲ್ಲಿ ಹೋಗಿ ಜಿಯಾರತು ಮಾಡಬೇಕು ಅಂತ. ಅದಕ್ಕಿರುವಂತಹ ಚಿಕಿತ್ಸೆ, ಅದಕ್ಕಿರುವಂತಹ ಪರಿಹಾರ ಜಿಯಾರತ್ ಆಗಿದೆ, ಔಲಿಯಾಗಳ ಜಿಯಾರತ್. ಭಾರತದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಹಲವಾರು ದರ್ಗಾಗಳಲ್ಲಿ ಗೊತ್ತಿರುವ ಗೊತ್ತಿಲ್ಲದ ಎಲ್ಲ ದರ್ಗಾದಲ್ಲೂ ಹೋಗಿ ಜಿಯಾರತ್ ಮಾಡಿದಂತಹ ಹ್ರಸ್ವ ಕಾಲದಲ್ಲಿ, ಈಗಾಗಲೇ ಉಸ್ತಾದ್ ಹೇಳಿದರು, AP ಉಸ್ತಾದ್ ಹೇಳಿದರು, ಹ್ರಸ್ವ ಕಾಲದಲ್ಲೇ ನಮ್ಮಿಂದಗಲಿದಂತಹ ಒಂದು ಆಧ್ಯಾತ್ಮಿಕ ಪ್ರಭೆ ಬಹುಮಾನ್ಯರಾದ ಕುರ್ರತು ಸಾದಾತ್. 1 ಗಂಟೆ 1.5 ಗಂಟೆ ಮಾತಾಡ್ತಾ ಇದ್ರು ಫೋನಲ್ಲಿ. ಆ ಫೋನಲ್ಲಿ ಮಾತಾಡಿದ್ದು ಯಾವತ್ತೂ ವೈಯಕ್ತಿಕವಾದ ವಿಚಾರವಿರಲಿಲ್ಲ, ಕುಟುಂಬದ ವಿಚಾರವಿರಲಿಲ್ಲ. ನನಗೆ ಮಶೂರ್ ತಂಗಲ್ರವರು ಪರಿಚಯ ಆಗುವುದೇ ಯಾವತ್ತೋ ಒಂದು ಜಾಗದಲ್ಲಿ ಪರಿಚಯ ಮಾಡಿಸಿದ್ದಾರೆ, ಮಗ ಅಂತೇಳಿ. ನನಗೆ ಗೊತ್ತೇ ಇರಲಿಲ್ಲ. ಅಷ್ಟು ಕುಟುಂಬದ ಬಗ್ಗೆ ಚರ್ಚೆ ಮಾಡದೆ, ಕುಟುಂಬದ ಬಗ್ಗೆ ಗಮನ ಕೊಡದೆ, ತನ್ನ ವೈಯಕ್ತಿಕ ವಿಚಾರಗಳನ್ನು ಗಮನ ಕೊಡದೆ, ತಾನು ನಾಯಕತ್ವ ಕೊಟ್ಟ, ತಾನು ಕಾಜಿಯಾಗಿದ್ದ ಮೊಹಲ್ಲಾಗಳ ಬಗ್ಗೆ ನಿರಂತರವಾಗಿ ಅದರ ಬಗ್ಗೆ ತೊಡಗಿಸಿಕೊಂಡಂತಹ ಒಬ್ಬ ಕಾಜಿಯಾಗಿದ್ದರು ಶೈಖುನಾ ಕುರ್ರತು ಸಾದಾತ್. ಅಲ್ಲಾಹು ಕಬರು ಸ್ವರ್ಗೀಯಗೊಳಿಸಲಿ. ನಮ್ಮೊಂದಿಗೆ ಇಲ್ಲ. ನನಗೆ ಮೊನ್ನೆ ಯಾರೋ ಹೇಳಿದರು, ಕುರಾತಂಗಲ್ರವರ 1ನೇ ಆಂಡ್ ಅಂತೇಳಿ, 1ನೇ ವರ್ಷಾಚರಣೆ ಅಂತೇಳಿ. ನನಗೆ ಅದ್ಭುತ ಆಯಿತು, ತಂಗಲ್ ಇಲ್ವಾ ನಮ್ಮೊಟ್ಟಿಗೆ ಅಂತ. ಈಗಲೂ ಬಂದಾಗ ನಾನು ತಂಗಲ್ರನ್ನು ಇಲ್ಲಿ ಕೂತ್ಕೊಳಿಸುತ್ತದಕ್ಕೆ. ಬಹುಮಾನ್ಯರಾದ ತಾಜುಲ್ ಉಲಮಾ, ಆ ತಾಜುಲ್ ಉಲಮಾ ಒಂದು ಪುರುಷಾಯುಷ್ಯವನ್ನು ಸಂಪೂರ್ಣವಾಗಿ ಈ ನಮ್ಮ ಕರಾವಳಿ ಪ್ರದೇಶಕ್ಕೆ, ಇಲ್ಲಿನ ಮುಸ್ಲಿಂ ಸಮುದಾಯದ ಧಾರ್ಮಿಕ ಸಬಲೀಕರಣಕ್ಕಾಗಿ ವಹಿಸಿದರು. ನಂತರ ಬಹುಮಾನ್ಯರಾದ ಬಹುಮಾನ್ಯರಾದ ತಂಗಲಿಗಿದ್ದಾರೆ. ನೋಡುವಾಗ ತಾಜುಲ್ ಉಲಮಾರ ನಮಗೆ ನೆನಪಾಗಬೇಕು. ತಾಜುಲ್ ಉಲಮಾರ ಹಿರಿಯ ಪುತ್ರ ಇಲ್ಲಿ ಕೂತ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ನಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳಗಿದ, ನಮಗೆ ಧಾರ್ಮಿಕ ಚೈತನ್ಯ ನೀಡಿದಂತಹ ಒಂದು ಮಹಾ ತೇಜಸ್ಸು ಕುರ್ರತು ಸಾದಾತ್ ನಮ್ಮೊಂದಿಗೆ ಇಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ. ನಮಗೆ ಅದು ಯೋಚನೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಅಂತಹ ಒಂದು ನಾಯಕತ್ವ ನೀಡಿದ ಬಹುಮಾನ್ಯರಾದ ಕುರ್ರತು ಸಾದಾತ್ ನನ್ನ 7 ಬೀಳುಗಳಲ್ಲಿ, ನನ್ನ ವೈಯಕ್ತಿಕವಾದ ಹಲವಾರು ವಿಚಾರಗಳಲ್ಲಿ ತಂಗಲ್ರೊಂದಿಗೆ ಮಾತನಾಡಿ ಅದು ಸಮಾಧಾನ ಪಡಿಸುವ, ಸಾಂತ್ವನ ನೀಡುವ, ಖುಷಿ ಹಂಚಿಕೊಳ್ಳುವಂಥ ಓರ್ವ ಆಧ್ಯಾತ್ಮಿಕ ನಾಯಕರಾಗಿದ್ದರು ಕುರ್ರತು ಸಾದಾತ್. ಅಲ್ಲಾಹು ಕಬರು ಸ್ವರ್ಗೀಯಗೊಳಿಸಲಿ. ಉರೂಸ್ ಕಾರ್ಯಕ್ರಮ ಆರಂಭವಾಗಿದೆ. ಇನ್ಶಾ ಅಲ್ಲಾ ತಂಗಲ್ರ ಪುತ್ರರಾದಂಥ ಮಶೂರ್ ತಂಗಲಿದ್ದಾರೆ. ಅದೇ ರೀತಿ ತಂಗಲ್ರ ಮಕ್ಕಳಿದ್ದಾರೆ. ಅವರೊಟ್ಟಿಗೆ ನಾವು ಸೇರಿ ಇಲ್ಲಿನ ಬಹುಮಾನ್ಯರಾದ ಅಬೂಬಕರ್ ಹಾಜಿ ಒಮ್ಮೆಯೂ ಮರೆಯಲು ಸಾಧ್ಯವಿಲ್ಲ. ತಂಗಲ್ ಯಾರು ಅಂತ ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ ಬಹುಮಾನ್ಯರಾದ ಕೂರ ಅಬೂಬಕರ್ ಹಾಜಿ ಎಲ್ಲ ಸಂದರ್ಭದಲ್ಲೂ ತಂಗಲ್ರೊಂದಿಗೆ ಸಾಥ್ ಕೊಟ್ಟು, ತಂಗಲ್ರೊಂದಿಗೆ ಒಬ್ಬ ಶಿಷ್ಯನಾಗಿ, ಒಬ್ಬ ಅಭಿಮಾನಿಯಾಗಿ, ಒಬ್ಬ ಜಮಾತಿನ ಅಧ್ಯಕ್ಷನಾಗಿ ಎಲ್ಲವೂ ಆದಂಥ ಅಬೂಬಕರ್ ಕೂರ ಅಬೂಬಕರ್ ಅಲ್ಲಾವೆಲ್ಲರಿಗೂ ದೀರ್ಘಾಯುಷ್ಯವನ್ನು ನೀಡಲಿ. ಅದರೊಟ್ಟಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಂಥ ಹಲವಾರು ನಾಯಕರಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅಲ್ಲಾಹನು ಬಹುಮಾನ್ಯರಾದ ಕುರ್ರತಂಗಲ್ರವರ ಆಶೀರ್ವಾದ, ಅವರ ಆಧ್ಯಾತ್ಮಿಕ ಪ್ರಭೆ, ಅವರ ಆಧ್ಯಾತ್ಮಿಕ ನಾಯಕತ್ವ ಅದೆಲ್ಲವೂ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಲ್ಲಾಹನು ಹರಸಲಿ. ಅವರ ಬರಕತ್ತಿನಿಂದ ಅಲ್ಲಾಹನು ನಮಗೆ ದೀರ್ಘಾಯುಷ್ಯ ಮತ್ತು ಆಫಿಯತನ್ನು ನೀಡಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಬಹುಮಾನ್ಯರಾದ ಸುಲ್ತಾನ್ ಉಲಮಾ AP ಉಸ್ತಾದ್ ಇವತ್ತು ಅವರ ಕೈಯಿಂದ ನನಗೆ ಸನ್ಮಾನ ಮಾಡಿಸಿದ್ದಕ್ಕೆ ಅನಂತ ಕೃತಜ್ಞತೆಗಳು. ಏಕೆಂದರೆ ಈ ಕರ್ನಾಟಕ ವಕ್ಫ್ ಕೌನ್ಸಿಲ್ನ ಉಪಾಧ್ಯಕ್ಷರಾಗಲು ಏಕ ಕಾರಣ ಯಾರು ಅಂತ ಕೇಳಿದರೆ ಅದು ಸುಲ್ತಾನ್ ಉಲಮಾ AP ಉಸ್ತಾದ್. AP ಉಸ್ತಾದರಾಗಿದ್ದರು. ಇದರ ಹಿಂದೆ ಭದ್ರವಾಗಿ ನಿಂತುಕೊಂಡು AP ಉಸ್ತಾದ್ ಹೇಳಿದಂಥ ಮಾತು,
ಶಾಫಿ ಸೈದಿ ಅವರು ವಕ್ಫ್ ಬೋರ್ಡ್ಗೆ ಬರಲೇಬೇಕು ಎಂದಾಗಿತ್ತು. ಆ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿದಂತಹ ಶೈಖುನಾ ಸುಲ್ತಾನುಲ್ ಉಲಮಾ ಅವರ ಕೈಯಿಂದಲೇ ಒಂದು ಸನ್ಮಾನ ಮಾಡಿಸಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು.